25 SSLCಯಲ್ಲಿ ಎರಡು ಸಬ್ಜೆಕ್ಟ್ ಮೂರು ಸಬ್ಜೆಕ್ಟ್ ಅಲ್ಲೂ ಅವರು ಏನಾದ್ರು ಪಾಸಿಂಗ್ ಬರದಿದ್ರೆ ಮುಂಚೆ ಏನಕ್ಕೆ ಅದೇ ರೂಲ್ಸ್ ಮತ್ತೆ ಕನ್ಫ್ಯೂಷನ್ ಮಾಡ್ಕೊಳ್ಳುತ್ತಾರೆ. ಲಾಸ್ಟ್ ಟೈಮ್ ಕೊಟ್ಟಿರ್ತಕ್ಕಂಥ ಗ್ರೇಸ್ ಮಾತ್ರ ತಂದಿದೆ. 33ಕ್ಕೆಲ್ಲ ಬರೋದಿಲ್ಲ ಅದು. ಏನು 2023 ಮುಂಚೆ ಇತ್ತು ಅದೇ. ಸರ್, ಅಲ್ಪಸಂಖ್ಯಾತರ ಮುಖಂಡರಿಗೆ ಒಂದು ಆಗ್ರಹ ಮಾಡ್ತಾರೆ ಸರ್, ಹಿಜಾಬ್ ವಿಚಾರದಲ್ಲಿ ಪರೀಕ್ಷೆ ಬರಲಿಕ್ಕೆ ಒಂದು ಸ್ಪಷ್ಟನೆ ಕೊಡ್ಲಿ ಶಿಕ್ಷಣ ಇಲಾಖೆ ಅಂತ. ನಾವು ಕೊಡಕ್ಕಾಗಲ್ಲ, ಕೋರ್ಟಲ್ಲಿ ನಾವು ಕೊಡಕ್ಕಾಗಲ್ಲ. ಚಿಕನ್ ಆಯ್ತು, ಬಾಳೆಹಣ್ಣು ಮತ್ತೆ ಮೊಟ್ಟೆ, ಇದೆಲ್ಲ ಕಡೆ ಸರಿ ಆಯ್ತು, ಕ್ಲೀನ್ ಆಯ್ತು. ಅದು ಎಲ್ಲರೂ ಕೂಡ SDMC ಅವರು ಕಂಪ್ಲೇಂಟ್ ಮಾಡಿದ್ರು, ಬೇರೆಯವರು ಪೋಷಕರು ಮತ್ತೆ ಮಕ್ಕಳಿಗೆ ಅದು ಹೆಲ್ತಿ ಇರಲಿಲ್ಲ, ಒಳ್ಳೆ ಆರೋಗ್ಯಕ್ಕೂ ಕೂಡ ಇದಾಗದು. ಸೊ ನಾವೇ ಅದನ್ನ ಡಿಸೈಡ್ ಮಾಡಿದ್ವಿ. ಆಮೇಲೆ ಸ್ವಲ್ಪ ಅಲ್ಲೆಲ್ಲ ಮ್ಯಾನುಫ್ಯಾಕ್ಚರಿಂಗ್ ಲೋಕಲ್ ಅಲ್ಲಿ ಮಾಡ್ಬಿಡೋರು, 35 ಗ್ರಾಮ್ಸ್ ಅಂತ ಕೊಡ್ತಾ ಇರ್ಲಿಲ್ಲ. ಇದೆಲ್ಲದು ತೊಂದರೆ ಆಗಿರೋದ್ರಿಂದ ನಿಲ್ಸಾಯ್ತು. ಅದನ್ನ ಮಾನ್ಯ ಮುಖ್ಯಮಂತ್ರಿಗಳಿಗೆ ಹೇಳಿ ಮುಖ್ಯಮಂತ್ರಿಗಳು ಹೇಳಿದ್ರು, ಇಲ್ಲ ನಿಲ್ಸ್ಬಿಡಿ, ಒಳ್ಳೇದಾಯ್ತು. ಇದ್ರ ಬದಲಿಗೆ ಏನಾದ್ರು ಬೇರೆ ಇಲ್ಲ, ಬಾಳೆಹಣ್ಣು ಇಸ್ ವೆರಿ ಗುಡ್, ಬಟ್ ಇದು ಸುಮ್ಮನೆ ಮಿಕ್ಸ್ ಮಾಡಿ ಹಾಳು ಮಾಡಿಬಿಟ್ರೆ ಮತ್ತೆ ಮಕ್ಕಳಿಗೆ ಅದು ಹೆಲ್ತ್ಗೆ ಎಫೆಕ್ಟ್ ಆಗ್ತದೆ. ನಾವು ಕೊಡೋದು ಅವ್ರಿಗೆ ಪೌಷ್ಟಿಕತೆಗಿದ್ದಾಗ ಅದಕ್ಕೆ ಅನುಗುಣವಾಗಿ ಕೊಡ್ತಕ್ಕಂಥ ಕೆಲಸ. 25ನೇ ಅದು ಅದೇ ಸೇಮ್. ಮತ್ತೆ ಇಲ್ಲಿ ಚೆನ್ನಿ ಅವರಿಗೆ ಮತ್ತೆ MLC ಅವರು ಮತ್ತೆ ಇಲ್ಲಿ ಲೋಕಲ್ ಅವರು ಯಾರ್ಯಾರು ನೀಡಿಸಿ ಎಲ್ಲ ಹೇಳಿದ್ದೆ, ಅವರಿಗೂ ಕೂಡ ಹೇಳಿದ್ದೆ. ಮತ್ತು ಏನಿಲ್ಲ, ನಾನೇ ಅವತ್ತು ಹೋಗಿದ್ದೆ. ಈಗ ಸದ್ಯಕ್ಕೆ ಸ್ವಲ್ಪ ರೋಡು ಮತ್ತೆ ಕಂಬದ ಹಾಕ್ಬಿಟ್ಟು ಪರ್ಮನೆಂಟ್ ಸೊಲ್ಯೂಷನ್ಸ್ಗೆ ಕುಡಿಯೋ ನೀರಿಗೂ ಮ್ಯಾನೇಜ್ ಮಾಡ್ತಾ ಇದೀವಿ. ಸ್ವಲ್ಪ ಒಂದು 5-10 ದಿವಸ ಹೆಚ್ಚು ಕಮ್ಮಿ ಕೆಲಸ ಆಗ್ಬೋದು, ಅವರೆಲ್ಲ ಹೋಗಿ ಸೆಟ್ಲ್ ಆಗೋಷ್ಟಿಗೆ ಸರಿ ಆಗ್ತದೆ. ಬಟ್ ಪರ್ಮನೆಂಟ್ ಸೋರ್ಸ್ ಬೇಕಲ್ಲ. ಈಗ ಟೆಂಪ್ರವರಿಗೆ ನೋ ಪ್ರಾಬ್ಲಮ್, ಕರೆಂಟ್ ನೋ ಪ್ರಾಬ್ಲಮ್, ಬಟ್ ಪರ್ಮನೆಂಟ್ ಆಗಿ ಒಂದ್ ಕಡೆಗೆ ಮಾಡ್ಕೊಳ್ಬೇಕಲ್ಲ. ಅದಕ್ಕೆ ಅಲ್ಲಿರೋರು ಬಂದಾಗ ಸ್ವಲ್ಪ ಜಾಸ್ತಿ ದುಡ್ಡು ವ್ಯವಸ್ಥೆ ಮಾಡ್ತಾರೆ. ಅದೇನು ತೊಂದರೆ. ನಾನು ಅವತ್ತು ಹೇಳಿದ್ದಲ್ಲ, ನಾನು ಸುಮಾರಷ್ಟು ಹೊಸ ಕಾರ್ಯಕ್ರಮಗಳನ್ನ ಕಲಿಕೆಗೆ ಸ್ವಲ್ಪ ಒತ್ತನ್ನ ಕೊಡ್ತಾ ಇದ್ವಿ. ಯಾಕಂದ್ರೆ ಟೀಚರ್ಸ್ನು ರಿಕ್ರೂಟ್ಮೆಂಟ್ ಮಾಡಬೇಕು, ಮುಂಚೆನೂ ಮಾಡಿದ್ವಿ, ಅದಾದ್ಮೇಲೆ ಇನ್ನೂ ಜಾಸ್ತಿ ಮಾಡಬೇಕು ರಿಕ್ರೂಟ್ಮೆಂಟ್. ಮತ್ತೆ ಬೈಲಿಂಗ್ವಲ್ ಸ್ಕೂಲ್ಸ್, ಮತ್ತೆ LKG UKG, ಮತ್ತೆ ಕಲಿಕೆಗೆ ಸ್ವಲ್ಪ ಒತ್ತನ್ನ ಕೊಡ್ತಕ್ಕಂಥದ್ರೆ ಸ್ವಲ್ಪ ಪ್ಲಾನಿಂಗ್ ಅವ್ರಿಗೆ ಹೇಳ್ಕೊಡ್ತಕ್ಕಂಥ ನೀತಿ ಏನಿದೆ ಅದಕ್ಕೆ ಬಹಳ ಇನಿಷಿಯೇಟಿವ್ಸ್ ನ ಪ್ರೈಮರಿ ಸ್ಕೂಲು, ಮಿಡಲ್ ಸ್ಕೂಲು, ಹೈಸ್ಕೂಲು ಮತ್ತೆ PUC ಅಂತ ಬೇರೆ ಬೇರೆ ಹಂತದಲ್ಲಿ ನಾವು ಮಾಡ್ತಾ ಇದೀವಿ. ಆಮೇಲೆ ಸ್ಕಿಲ್ಲೆಡ್ ಸ್ಕೂಲ್ ಅಂತ ಹೇಳಿ ಸ್ಟಾರ್ಟ್ ಮಾಡ್ತಾ ಇದೀವಿ. ಸ್ಕಿಲ್ಲೆಡ್ ಸ್ಕೂಲ್ ಅಂದ್ರೆ ಅವರಿಗೆ ಸ್ವಲ್ಪ ಕೌಶಲ್ಯಾಭಿವೃದ್ಧಿ ಇದನ್ನು ಕೂಡ ಸ್ವಲ್ಪ ಬರಬೇಕು, ಸ್ಕಿಲ್ಸ್ ಬಗ್ಗೆ ಎಲ್ಲ ಸ್ವಲ್ಪ ತರಬೇತಿ ಅಂತ ಹೇಳಿ ಅದನ್ನು ಕೂಡ ನಾವು ಮೇನ್ಲಿ ನನಗೆ ಬೇಕಾಗಿರೋದು ಟೀಚರ್ ರಿಕ್ರೂಟ್ಮೆಂಟ್ಗೆ ರೂಮ್ಸ್, ಇವೆರಡಕ್ಕೆ ಜಾಸ್ತಿ ಅನುದಾನ ಕೊರತೆ ಕಾಣಿಸುತ್ತೆ. ಯಾಕಂದ್ರೆ ಅದು ಹಿಂದೆಯಿಂದ ಇಷ್ಟು ವರ್ಷ ಕೊರತೆ ಕೊಟ್ಟು ಬಂದ್ಬಿಟ್ಟಿದ್ದಾರೆ. ಸೊ ಅದನ್ನ ಮೇಲ್ದರ್ಜೆಗೆ ತರಬೇಕಂದ್ರೆ ಎವ್ರಿ ಇಯರ್ ಯಾರು ರಿಟೈರ್ಡ್ ಆಗ್ತಾರೆ ಅದ್ರ ಜೊತೆಗೆ ಇನ್ನೂ ಸ್ವಲ್ಪ ಎಕ್ಸ್ಟ್ರಾ ಜನರು ಸಿಕ್ಕರೆ ಅದನ್ನ ಇನ್ನೊಂದು 5-6 ದಿನದೊಳಗೆ ಪೂರ್ಣ ಮಾಡತಕ್ಕಂಥ ಕೆಲಸವನ್ನ ಆಗ್ತದೆ. ಮತ್ತೆ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಸುಮಾರು 80% ಎಲ್ಲ ಟೀಚರ್ಸ್ನ ರಿಕ್ರೂಟ್ಮೆಂಟ್ ಮಾಡೋದಕ್ಕೆ ಆಗ್ಲೇ ಪರ್ಮಿಷನ್ ಸಿಕ್ಕಿದೆ. ಪ್ಲಸ್ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಬಹಳ ಸಂತೋಷ ಏನು ಅಂತಂದ್ರೆ ಅಲ್ಲಿ KKRDBಯಲ್ಲಿ ಬರ್ತಕ್ಕಂಥ 25% ಬರೀ ನನ್ನ ಇಲಾಖೆಗೆ ಕೊಟ್ಬಿಡ್ತಾರೆ. ಸೊ ಅಲ್ಲಿ ತುಂಬಾ ಹಿಂದೆ ಉಳಿದಿದೆ, ಕಲಿಕೆಯಲ್ಲಿ ಉಳಿದಿದೆ ಅಂತಕ್ಕಂಥ ಭಾವನೆ ಏನಿತ್ತು, ಈಗ 2 ವರ್ಷದಿಂದ ನಮ್ಮ ಸರ್ಕಾರ ಬಂದ್ಮೇಲೆ ಕೋಟ್ಯಾಂತರ ರೂಪಾಯಿ, ಆಲ್ಮೋಸ್ಟ್ ಅಬೌಟ್ 1000 crores ಮೇಲೆ ಬಂದಿದೆ, 1500 crores ಬಂದಿದೆ ಬರೀ ಶಿಕ್ಷಣ ಇಲಾಖೆಗೆ. ಸೊ ಪ್ರಗತಿ ಇನ್ಫ್ರಾಸ್ಟ್ರಕ್ಚರ್ ವೈಸು ಮತ್ತೆ ಕಲಿಕೆಯಲ್ಲಿ ಜಾಸ್ತಿ ಸ್ಪೀಡ್ ಆಗಿ ತಗೋಬೇಕು. ಅದೇನು ಕೊರತೆ ಇತ್ತು ನಮ್ಮ ರಾಜ್ಯದ ಸಮಾನತೆ ತಗೊಂಡಾಗ ಅದನ್ನ ಮುಂಚೂಣಿಗೆ ತರ್ತಕ್ಕಂಥ ವ್ಯವಸ್ಥೆನ ನಮ್ಮ ಈ ಪೀರಿಯಡ್ ಅಲ್ಲಿ ಮುಂದೋಗ್ಬೋದು. ಅತಿಥಿ ಶಿಕ್ಷಕರ ಸಂಬಳ ಜಾಸ್ತಿ, ಮತ್ತೆ ಊಟ ಅಡುಗೆ ಮಾಡೋದು ಸಂಬಳ ಜಾಸ್ತಿ, ಅದನ್ನ ಮಾಡ್ತೀನಿ ಅಂತ ಮಾನ್ಯ ಮುಖ್ಯಮಂತ್ರಿಗಳು ಕೂಡ ಹೇಳಿದ್ದಾರೆ. ನಾವು ಬಜೆಟ್ ಅಲ್ಲೂ ಕೂಡ ಕೇಳ್ಕೊಳ್ಳಿ. ಇಲ್ಲ ಅದನ್ನ ಅಗತ್ಯ ಇರ್ತಕ್ಕಂಥ ಟೆಕ್ನಿಕಲ್ ಇದ್ರೊಳಗೆ ಯಾವ್ದು ಹೋಲ್ಡ್ ಮಾಡ್ತಕ್ಕಂಥ ಪ್ರಶ್ನೆನೇ ಇಲ್ಲ. ಕೊಡೋದೇ ನಾವು ಕಮ್ಮಿ ಕೊಡ್ತೀವಿ, ಅದನ್ನು ಹಿಡಿದುಬಿಟ್ರೆ ಹೇಗೆ, ಅದನ್ನ ಕ್ಲಿಯರ್ ಆಗಿದೆ. ಟೆಕ್ನಿಕಲ್ ಸಮ್ ಪ್ರಾಬ್ಲಮ್ ಇತ್ತು, ಅದನ್ನೆಲ್ಲ ಮೊನ್ನೆ ಸಾಯಂಕಾಲ ಕ್ಯಾಬಿನೆಟ್ ಆದ್ಮೇಲೆ ಇನ್ಯಾವ್ದಿದೆ ಎಲ್ಲ ಪೆಂಡಿಂಗ್ ಕೊಡ್ಬೇಕಂತ. ಅದ್ ಬಿಟ್ರೆ ಯಾವ್ದು ಹಿಡ್ತಕ್ಕಂಥ ಪ್ರಶ್ನೆನೇ ಇಲ್ಲ. ಏನೇನ್ ಬಾಕಿ ಇದೆ ಎಲ್ಲದೂ ಕೂಡ ಕೊಡ್ತೀವಿ. ಅದು ಎಲ್ಲ ಗ್ಯಾರಂಟಿಗಳಲ್ಲಿ ಬಾಕಿ ಇದ್ರೂ ಕೊಡ್ತೀವಿ, ಇದನ್ನು ಕೊಡ್ತೀವಿ. ಆಗುತ್ತೆ.
ಯಾವ್ದಾದ್ರು ಬಾಕಿ ಇದೆ. ಕೆಲವು ಕಡೆ ಕೊಟ್ಟಿದ್ದಾರೆ, ಕೆಲವು ಕಡೆ ಸಮ್ ಪ್ರಾಬ್ಲಮ್ ಆಗಿದೆ. ಕೆಲವು ಬೇಡಿಕೆಗಳನ್ನ ಕೇಳ್ಕೊಂಡಿದ್ದೀನಿ. ನೋಡೋಣ, ಮಾನ್ಯ ಮುಖ್ಯಮಂತ್ರಿ ಇನ್ನೂ ಒಂದು ರೌಂಡ್ ಮೀಟಿಂಗ್ ಕರೆದು ಫೈನಲ್ ಮಾಡ್ತಾರೆ. ಅದು ಅವ್ರು ಇದಕ್ಕೆ ಬಿಟ್ಟಿರೋದ್ರಿಂದ 7ನೇ ತಾರೀಕು ಒಳಗೆ ಏನು ಡಿಸಿಷನ್ ತಗೊಳ್ತಾರೆ. ಕೆಲವು ರಿಕ್ವೆಸ್ಟ್ ನಾವು ಕೇಳಿದ್ವಿ.